ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದುವರೆಗೂ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ರು, ಈಗ ನೀನು ಮಾಡ್ತಿದ್ಯಾ? ಯಾಕೆ ನಾನು ಡ್ಯಾನ್ಸ್ ಮಾಡಬಾರ್ದಾ? ನಂಗೆ ಡ್ಯಾನ್ಸ್ ಬರಲ್ಲ ಅಂದ್ಕೊಂಡಿದ್ಯಾ? ಇನ್ಫ್ಯಾಕ್ಟ್ ನಾನು ಡ್ಯಾನ್ಸ್ ಮಾಡೋದಕ್ಕೆ ಅಕ್ಕನೇ ಇನ್ಸ್ಪಿರೇಷನ್. ವೆರಿ ಗುಡ್ ವೆರಿ ಗುಡ್. ಆದರೂ ನೀನೀಗ ಒಂದು ಸ್ಟೆಪ್ ಮಾಡಿದ್ಯಲ್ಲ, ಅದು ಅಷ್ಟಕ್ಕಷ್ಟೇ. ಅದ್ರ ಬದಲು ಹೀಗೆ ಮಾಡ್ಬೋದಲ್ಲ? ಇದೇನಿದೆ? ನನಗೆ ಡ್ಯಾನ್ಸ್ ಹೇಳ್ಕೊಡ್ತೀಯ ನೀನು ಅಭಿ? ಅಂದ್ರೇನು, ನನಗೆ ಡ್ಯಾನ್ಸ್ ಬರಲ್ಲ ಅಂತ ಹೇಳ್ತಿದ್ಯಾ? ಡ್ಯಾನ್ಸ್ ಅಂತ ಬಂದರೆ ನಾನು ನಿನ್ನೆ ಮೀರಿಸ್ತೀನಿ. ನನ್ನನ್ನು ಕ್ಷಮಿಸಿದ್ದೀನಿ ಅನ್ನೋ ಅವಾಗ ಬಿಡ್ತೀನಿ, ಇಲ್ಲ ಅಂದರೆ ಇಡ್ಡೋದೇ ಇಲ್ಲ. ಸರಿ ಬಿಡು, ನಾನು ಕ್ಷಮಿಸ್ತೀನಿ ಅಂತ ಹೇಳಲಿಲ್ಲ, ಸರಿ ಬಿಡು ಅಂತ ಹೇಳಿದೆ ಅಷ್ಟೆ. ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಪುಣ್ಯ ನಿಂತ್ಕೋ ಪುಣ್ಯ, ನೀನು ರೀತಿ ಕೋಪ ಮಾಡ್ಕೊಂಡು ನಾನು ಹೇಗೆ ಬದುಕಬೇಕು ಹೇಳು? ನಿನ್ನ ಜೊತೆ ಮಾತಾಡದಿದ್ರೆ ನನ್ನ ಜೀವನ ಶೂನ್ಯ. ಪುಣ್ಯ ಪುಣ್ಯ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪ್ಪ. ತುಳಸೋರೆ, ಇಲ್ಲಿ ಎಲ್ರಿಗಿಂತ ನೀವೇ ದೊಡ್ಡವರು, ಹಾಗಾಗಿ ದೊಡ್ಡ ಮನಸ್ಸು ಮಾಡಿ. ಗಂಡನನ್ನು ಕ್ಷಮಿಸೋದಕ್ಕಿಂತ ಬೇರಿನ್ನೊಂದು ಪುಣ್ಯವಾದ ಕೆಲಸ ಇಲ್ವಂತೆ. ನೀವು ಗಂಡನಿಗೆ ಕ್ಷಮೆ ಕೊಡಿ, ಗಂಡನಿಂದ ಪ್ರೀತಿ ತಗೊಳ್ಳಿ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅದೆಲ್ಲ ಆಗಲ್ಲ. ಈ ಸಲ ಏನೇ ಇದ್ರೂ ನಾನು ಸೊಸೆ ಅಂದ್ರೆ ಪರ. ಅಪ್ಪ, ಹೆಂಗಸರ ಮನಸ್ಥಿತಿ ನಮ್ಮ ಪರಿಸ್ಥಿತಿ ಎರಡೂ ಸರಿಯಿಲ್ಲ. ಈಗ ಇವ್ರನ್ನ ತಣ್ಣಗೆ ಮಾಡೋದಾದ್ರೂ ಹೇಗೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಪ್ರಪಂಚದಲ್ಲಿ ಯಾವ ಸಮಸ್ಯೆನಾದರೂ ಬಗೆಹರಿಸ್ಬೋದು, ಆದರೆ ಹೆಂಗಸಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಮಾತ್ಮನಿಂದಲೂ ಸಾಧ್ಯ ಇಲ್ಲ. ಹಾಗಿದ್ರೆ ನಮ್ಮ ಗೊತ್ತಿ ಏನು ಡ್ಯಾಡ್? ನಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದಾದ್ರೆ ಯಾರು? ಇಗೋ ಪರಮಾತ್ಮ ಬಂದ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.